ಅಹೇ ಶ್ರೀಯೇ ರಾಮ, ಶ್ರೇಷ್ಠನಾದ ಬ್ರಾಹ್ಮಣ ಕುಲದಲ್ಲಿ ಉದ್ಭವಿಸಿದ ಋಷಿವರ್ಗಗಳ ಶ್ರೇಷ್ಠನಾದ ನನ್ನಲ್ಲಿ ನನ್ನ ಬೂಟಾಟಿಕೆ ತೋರಿದರೆ ನಾನೇನ ಬುದ್ಧಿ ಇಲ್ಲದವನೇನೆ. ಹೇ ಮಾಯಗಾರಜಿ, ನಿನ್ನ ಮಾಯಾತನಕ್ಕೆ ಮರಳಾಗುವ ಮಂಕುಮತಿ ನಾನಲ್ಲ. ಹೇ ಶ್ರೀಯಳೇ, ಈ ನಿನ್ನ ನೀಚರೊಟ್ಟಂ ಸಾಧಿಸಲು ಇನ್ನೂ ಬೇರೆ ಯಾರಾದರೂ ಇಲ್ಲೇ ಇದ್ದರೆ ಅವರಲ್ಲಿ ಹೋಗಿ ನಿನ್ನ ಕಾಮಾಂತರಗಳನ್ನು ನಾಚಿಕೆಯಿಲ್ಲದವಳೆ ಕೇಳಬೇಡ ನಿನ್ನ ಕಾಮಾನರಗಳೇ. ರಾಮ, ಹೇ ಶ್ರೀಯಳೇ, ಬೇರೆ ಯಾರಾದರೂ ಇದ್ದರೆ ಹೋಗಿ ನೋಡಿಕೋ ಎಂದು ಹೇಳ್ತಿರುವೆಯಾ? ಹೌದು ಶ್ರೀಯಳೇ. ಭಾರ್ಗವ, ಹೇ ನೀಲಕಾಕ್ಷಿ, ಬೇರೆ ಯಾರನ್ನು ನಾನು ನೋಡಿಕೊಳ್ಳೋ ಅವಶ್ಯಕತೆ ಇಲ್ಲ. ನನಗಾಗಿ ತಪವನ್ನು ಗೈಯುತ್ತಿರುವರು ಯಾರಿರುವರು ಶ್ರೀಯಳೇ? ಮುನಿಪುಂಗವರು. ಅವರು ಇದ್ದರೆ ಇರಬಹುದು, ಈ ಭಾರ್ಗವ ರಾಮನ ಮಾತ್ರ ಕೊಡುವುದಿಲ್ಲ ಮೇನಕ. ಆದರೂ ನಾನು ಅವರನ್ನೆಲ್ಲರನ್ನು ಧಿಕ್ಕಾರ ಮಾಡಿ ನಿನ್ನವರೆಗೆ ಬಂದಿರುವೆನು. ಎಷ್ಟು ಮಾತ್ರಕ್ಕೆ ನನ್ನಿಂದ ಸಾಧ್ಯವಿಲ್ಲ ಶ್ರೀಯಳೇ. ಸಾಧ್ಯ ನೋಡಿಕೋ. ಅದು ಎಷ್ಟು ಮಾತ್ರಕ್ಕೆ ಇಲ್ಲ ಶ್ರೀಯಳೇ. ಒಮ್ಮೆ ಮನಸ್ಸು ಮಾಡು. ಒಮ್ಮೆ ಒಂದು ಮನಸ್ಸು ಮಾಡುವುದಿಲ್ಲ ಶ್ರೀಯಳೇ. ರಾಮ, ಏ ನೀಲಕಾಕ್ಷಿ, ಹೇಳೇನು ಕೇಳು. ಅದೇನು ಚೆನ್ನಾಗಿ ಮಗಳು ಭಾರ್ಗವ, ಪ್ರಿಯ, ನಲ್ಲ, ಹೇ ಮೇನಕ, ಸುಂದರ, ಹೇ ಶ್ರೀಯರೇ, ಬಂದಾಯ್ತು ರಾಮ, ಬಂದಾಯ್ತು ನಿನ್ನ ಮೇಲೆ ಪ್ರೀತಿ, ಬಂದಾಯ್ತು, ಬಂದಾಯ್ತು ರಾಮ, ಬಂದಾಯ್ತು ನಿನ್ನ ಮೇಲೆ ಪ್ರೀತಿ, ಬಂದಾಯ್ತು, ನಿನ್ನ ಬಿಟ್ಟು ಮಾಡಲಾರೆ, ನಿನ್ನ ಬಿಟ್ಟು ಬಂದಲಾರೆ. ರಾಮ, ನೀಲಕಾಕ್ಷಿ, ಭಾರ್ಗವ, ಹೇ ಮೇನಕ, ಪ್ರಿಯ, ಹೇ ಎಣ್ಣೆ, ನಲ್ಲ, ಹೇ ಕಾಮ ಮದ ಏರಿತ ಮಹಿಳೆ, ಮೋಗನಾಂಗ, ಹೇ ಶ್ರೀಯರೇ, ಹತ್ತಿರಕ್ಕೆ ಬಾ. ನಿನ್ನ ಹತ್ತಿರಕ್ಕೆ ಬರುವುದಕ್ಕೆ ಬಂದಿಲ್ಲ, ಆ ಪರಶಿವನ ಬರುವುದಕ್ಕೆ ಬಂದಿರುವುದು. ಬಾರ ಬಾರ ಹತ್ತಿರ ಬಾ, ಬಾರ ಬಾರ ಹತ್ತಿರ ಬಾ, ಬಂದಾಯ್ತು ಪ್ರಿಯ, ಬಂದಾಯ್ತು ನಿನ್ನ ಮೇಲೆ ಪ್ರೀತಿ, ಬಂದಾಯ್ತು. ನಿನ್ನ ಪ್ರೀತಿಗೆ ನಾನು ಸೋತೆನು, ನಿನ್ನ ಬಳಿಗೆ ನಾನು ಬಂದೆನು. ನಿನ್ನ ಪ್ರೀತಿಗೆ ನಾನು ಸೋತೆನು, ನಿನ್ನ ಬಳಿಗೆ ನಾನು ಬಂದೆನು, ನಿನ್ನ ಬಿಟ್ಟು ಬರಲಾರೆ, ನಿನ್ನ ಬಿಟ್ಟು ಬಂದಲಾರೆ. ರಾಮ, ಹೇ ನೀಲಕಾಕ್ಷಿ, ಭಾರ್ಗವ, ಹೇ ಗಂಡೆ, ಹೇ ಕಾಮ ಮದ ಹೇಳಿದ ಮಹಿಳೆ, ಪ್ರಿಯ, ಹೇ ನೀಲಕಾಕ್ಷಿ, ಬಾರ ಬಾರ ಹತ್ತಿರ ಬಾ, ಬಾರ ಬಾರ ಹತ್ತಿರ ಬಾ, ಬಂದಾಯ್ತು ರಾಮ, ಬಂದಾಯ್ತು ನಿನ್ನ ಮೇಲೆ ಪ್ರೀತಿ, ಬಂದಾಯ್ತು. ಸುಟ್ಟು ಹೋಗುವುದಿಲ್ಲ, ನಿನ್ನಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟುವುದು. ಅದು ಎಷ್ಟು ಮಾತ್ರಕ್ಕೆ ಹುಟ್ಟುವುದಿಲ್ಲ ಮೇನಕ. ಭಾರ್ಗವ, ಹೇ ನೀಲಕಾಕ್ಷಿ,
ಬೆಳಕಿಂಗಳ ಕಾಂತಿಯ ಮುಚ್ಚುಚಿ ಆನಂದ ಸುಖ ಉಂಟು ಮಾಡಿಸಿ ಚಿಗ್ಬಂಧಗಳ ಕೊದಗಡಿಸಿ ಜಾಗದ ವಸ್ತು ಮರೆಸಿದರೆ ನಿನ್ನ ತಂತ್ರಕ್ಕೆ ಬಲಿ ಆಗುವನಂದ ತಿಳಿದಿರುವಿಯಾ? ಹೇ ಮೂರ್ಖರೇ, ಎನ್ನ ನಿನ್ನ ಬೂಟಾಟಿಗೆ ಎನ್ನ ಮುಂಜಾನೆಯಲ್ಲ ನಾರಿ ಹಿಡಿಯುವಿನ ಬಂದಳು ಹರಿ. ಏ ನೀಲದಾಕ್ಷಿ, ಅಂದರೆ ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸಿರಿಯಾಳೆ. ಅದು ಒಪ್ಪುಕೊಳ್ಳಲಾರ ಸಿರಿಯಾಳೆ. ಯಾತಕ್ಕೆ ಒಪ್ಪಿಕೊಳ್ಳುವುದಿಲ್ಲ ರಾಮ? ಆ ಶಿವನನ್ನು ಒಲಿಸುವುದಕ್ಕೆ ಬಂದಿರುವನು. ಶಿವನನ್ನು ಕುರಿತು ತಪಸ್ಸು ಮಾಡಲು ಬಂದಿರುವೆಯಾ? ಹೌದು ಶ್ರೀಯರೇ. ತಪಸ್ಸು ಮಾಡಲು ನಿನಗೆ ಸಿಗೋದು ಮಣ್ಣು. ಏ ಶ್ರೀಯರೇ, ಏ ರಾಮ, ಇಲ್ಲ ಸಲ್ಲದ ಮಾತನಾಡಬೇಡ. ನೀನು ನಿನ್ನ ಹಠವನ್ನ ಬಿಡು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಮತ್ತೆ ಮಾತಿಗೆ ತಪಸ್ಸು ಮಾಡುವೆ ಅಂತ ಹೇಳುವ ಈ ನಿನ್ನ ಪುರಾಣವನ್ನು ಬಿಟ್ಟು ಬಿಡು. ನಾನು ತಪಸ್ಸು ಮಾಡಲು ಬಂದಿರುವೆ, ಆದ ಕಾರಣ ನಿನಗೆ ಹೇಳುವೆ. ನಿನ್ನ ಬುದ್ಧಿಗೆ ಮಂಕಿ ಹಿಡಿತೇನಾರಿ ಬಂದ ಹಾರಿ. ರಾಮ, ಏ ನೀಲದಾಕ್ಷಿ, ನಿನ್ನ ಬುದ್ಧಿಗೆ ಮಂಕಿ ಹಿಡಿದಿರುವುದೇ? ನಿನ್ನ ಬುದ್ಧಿಯ ಮಂಕಿ ಹಿಡಿಯುವುದಿಲ್ಲ ನೋಡು. ನನ್ನಂತ ಸ್ತ್ರೀಯರನ್ನು ಒಳ್ಳೆ ಎಂದು ಹೇಳ್ತಿರಬೇಕಾದ್ರೆ ನೀನು ನಿಜಕ್ಕೂ ಕರ್ಮ ಮಾಡಿ ಹುಟ್ಟಿರಬೇಕು. ನಿನ್ನ ಕರ್ಮ ಪುರಾಣ ಧರ್ಮ ಕೇಳುವುದಕ್ಕೆ ನಾನು ಬಂದಿಲ್ಲ, ಆ ಶಿವನ ಒಲಿಸುವುದಕ್ಕೆ ಬಂದಿರುವುದು. ಕರ್ಮ ಪುರಾಣ ಧರ್ಮ ಹೇಳುವುದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ, ನಿನ್ನನ್ನು ಹೊಲಿಸಿಕೊಳ್ಳಲು ಬಂದಿರುವೆನು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ನಾನು ಸಾಧ್ಯ ಮಾಡಿ ತೋರಿಸಲೇ. ನಿನ್ನಿಂದ ಸಾಧ್ಯವಿಲ್ಲ ಶ್ರೀಯಳೇ. ರಾಮ, ಹೇ ನೀಲದಾಕ್ಷಿ, ಹಾಗಾದರೆ ನಿನಗೆ ಹೆಣ್ಣಿನ ಸುಖವೇ ಬೇಕಾಗಿಲ್ಲವೇ? ಬೇಕಾಗಿಲ್ಲ ಶ್ರೀಯಳೇ. ನೋಡು, ಮನಸ್ಸು ಮಾಡು. ನಿನ್ನ ಮುಖವನ್ನು ಎಂದೆಂದು ನೋಡಿದವನಿಗೆ ಒಮ್ಮಿಂದ ಒಂದು ಈ ರೀತಿ ಅಂದರೆ ನಿನ್ನ ಬುದ್ಧಿಗೆ ಎಂದು ಏನೆಂದು ಹೇಳಲಿ ಮೇನಕ? ನನ್ನ ಬುದ್ಧಿಗೆ ಏನು ಹೇಳಲು ಬರಬೇಡ. ನಿನ್ನ ಹಠವನ್ನು ಬಿಟ್ಟು ಪ್ರೇಮವನ್ನು ಹೊತ್ತಿಕೊ ಸಾಕು. ಮಾತ್ರಕ್ಕೆ ಸಾಧ್ಯವಿಲ್ಲ ಶ್ರೀಯಳೇ. ಹೇಳಲು ಕೇಳು. ಅದೇನು ಚೆನ್ನಾಗಿ ಹೇಳು. ಈ ಸುಖದಲ್ಲಿ ರಾಮ, ಹೇ ನೀಲದಾಕ್ಷಿ, ಭಾರ್ಗವ, ಹೇ ಮೇನಕ, ಸವಿದಂತೆ ಮನಕ್ಕೆ ಹರುಷ. ಭಾರ್ಗವ, ಹೇ ನೀಲದಾಕ್ಷಿ, ನೀನೀಗ ನಿನ್ನ ಹಠವನ್ನು ಬಿಟ್ಟು ನನ್ನ ಪ್ರೇಮವನ್ನು ಒಪ್ಪಿಕೊಂಡರೆ ನನ್ನ ಮನಸ್ಸಿಗೆ ಹೇಗಾಗುವುದು? ಅದು ಏನಾಗುವುದು ಹೇಳು ಶ್ರೀಯಳೇ. ಹೇಗಾಗುವುದು ಹೇಳಿದೆಯಾ? ಏನು ಶ್ರೀಯಳೇ ಹೇಳು. ಉಲ್ಲಾಸ ಉಲ್ಲಾಸ ಉಲ್ಲಾಸವೇ, ಸಂತೋಷ ಸಂತೋಷ ಸಂತೋಷವೇ, ಈ ಸುಖದಲ್ಲಿ ಓಡಾಡುವಾಗ ಆ ಚಂದ್ರಚೂಡಯ, ಸವಿದಂತೆ ಮನಗೆ ಹರಿದ. ಉಲ್ಲಾಸ ಉಲ್ಲಾಸ ಉಲ್ಲಾಸವೇ, ಸಂತೋಷ ಸಂತೋಷ ಸಂತೋಷವೇ. ಏನಾಗುವುದು? ಅದು ಏನಾಗುವುದು ಹೇಳು ಶ್ರೀಯಳೇ. ಉಲ್ಲಾಸ ಉಲ್ಲಾಸ ಉಲ್ಲಾಸವು, ಸಂತೋಷ ಸಂತೋಷ ಸಂತೋಷವು.
ಅಹೇ ನೀಲಜಾಕ್ಷಿ, ರಾಮ, ಅಹೇ ಮೇನಕ, ಚಿತ್ತವೆಂಬ ಆಕಾಶದಲ್ಲಿ, ಹೃದಯವೆಂಬ ತೊಟ್ಟಿಲಲ್ಲಿ ಸಂಗೀತವೆಂಬ ನಾದವನ್ನಾಡಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವೆನು. ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ಸುಂದರ ನವ ಮೋಹನ ಚಂದಿರ. ಅಹೇ ಚಂಬಾರಿಯ ಸಖಿ, ನೀನಂತ ನೀಚ ಬುದ್ಧಿಯ ಹಾದರ ನಾಯಕಿ, ನಿನ್ನ ಕಾಮದಾಸಿಯ ಬೆಗಿಸಿ ಎನ್ನ ಮೇಲೆ ಇರುವ ನಿನ್ನ ಅಜ್ಞಾನಿಯ ಮಾತೆಯ ಮಡಗಿಸಿ ಎನ್ನ ಎಂಬ ಸತ್ತನ್ನ ಅಡಗಿಸಿ ಎಂತ ಯಾವ ಸುದ್ದಿಯನ್ನು ಉತ್ತರಿದ್ರೆ ನಿನ್ನ ನಾಲಿಗೆ ಬುದ್ಧಿಯೋಳು ಸದ್ಗುಣದ ಸಂಪನ್ನನಾದ ಈ ಮುನಿಕುಮಾರನು ನಿನ್ನ ನೀಚ ಪ್ರೀತಿಗೆ ಹೊಸವಾಗಲಾರನು. ನಾನು ಬಿಡುವುದಿಲ್ಲ. ಹೇ ಮೇನಕ, ರಾಮ, ಈ ನಿನ್ನ ಕೆಟ್ಟ ಬುದ್ಧಿಯನ್ನು ತಲೆದು ಇಲ್ಲಿಂದ ಮರೆಯಾಗ ಕಾಮದೇವಿಯ ಮೇಲೆ ಭಾರ್ಗವ, ಹೇ ನೀಲಜಾಕ್ಷಿ, ಮಾಡಬೇಡ ಎನ್ನೊಂದಿಗೆ ರಗಳೆಯನ್ನು ಹೇಳ್ತಿರುವೆಯಾ? ಹೌದು ಸ್ತ್ರೀಯರೇ, ಒಲಿದು ಬಂದಿರುವೆನು, ಒಲ್ಲೆ ಎಂದು ಹೇಳಬೇಡ. ನಿನಗೆ ಒಲಿದು ಬಂದರೆ ಚಿಂತೆ ಇಲ್ಲ, ಆ ಶಿವನಿಗಿರುವನಲ್ಲ. ಹೆಣ್ಣು, ಒಲ್ಲೆ, ಮಣ್ಣು ಈ ಮೂರು ಒಲಿದು ಬರಬೇಕಾದರೆ ಪುಣ್ಯವಿದ್ದ ಪುರುಷನಿಗೆ ಮಾತ್ರ ಸಾಧ್ಯ. ಆ ಪುಣ್ಯ ನಿನ್ನಲ್ಲಿರುವುದು. ನಾನಾಗಿ ಒಲಿದು ಬಂದಿರುವೆನು. ಎಣ್ಣ ಒಲಿದ ರಾವಣನ ಗತಿಯೇನಾಯಿತು, ಮಣ್ಣು ಒಲಿದ ಚಕ್ರ ಗತಿಯೇನಾಯಿತು. ಈ ಭಾರ್ಗವನನ್ನ ಬಯಸಿ ನೀನಾಗಬೇಡ ಪ್ರಿಯಳೇ, ಅವರಂತೆ. ರಾಮ, ಹೇ ನೀಲಜಾಕ್ಷಿ, ರಾವಣಿಗೆ ಆ ಹೆಣ್ಣು ಒಲಿದಳು. ಒತ್ತಾಯದಿಂದ ಎಳೆದುಕೊಂಡು ಹೋಗಿರುವ ಅದಕ್ಕಾಗಿ ಮರಣಕ್ಕೆ ಗುರಿಯಾದನು. ನೀನು ನನಗೆ ಬುದ್ಧಿ ಹೇಳೋದಕ್ಕೆ ಬಂದಿರುವಿಯಾ? ಹೌದು, ಮತ್ತೆ ನಾನು ಶಿವನ ಒಲಿಸುವುದಕ್ಕೆ ಬಂದಿರುವನು. ಭಾರ್ಗವ, ಹೇ ನೀಲಜಾಕ್ಷಿ, ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೋತು ಒಲಿದು ಬಂದಿರುವೆನು. ನಿನ್ನಗೇನು ನನಗಿಲ್ಲ ಮನಸ್ಸು? ನನಗಿರುವುದಲ್ಲ ನಿನ್ನ ಮೇಲೆ ಮನಸ್ಸು. ಹೇ ಪ್ರಿಯರೇ, ಇಲ್ಲೇ ಯಾರಾದರೆ ಇದ್ದರೆ ಅವರೆಲ್ಲಿ ಓದಿ ನಿನ್ನ ಕಾಮಾತರ ಕಳೆದುಕೋ. ನಾಚಿಕೆ ಇಲ್ಲದವಳೇ, ಜನ್ಮಗೆ ಹೇಳಬೇಡ ನಿನ್ನ ಕಾಮ ನೋಡಿದವಗಳೇ. ರಾಮ, ಹೇ ನೀಲಜಾಕ್ಷಿ, ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನವಿದ್ದಾಗಲೂ ಸುಖವನ್ನು ಪಡೆಯಬೇಕು. ನಿನ್ನ ಹಾಲು ನಾನು ಸುಖವ ಬೇಕಾಗಿಲ್ಲ, ನಿನ್ನ ಯೌವನ ನನಗೆ ಸುಖವ ಬೇಕಾಗಿಲ್ಲ, ಆ ಪರಶಿವನ ಬೇಕಾಗಿರುವ ಸ್ತ್ರೀಯರೇ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹಾಲು ಹಣ್ಣು, ಹಾಲು ಹಣ್ಣು, ಹಾಲು ಹಣ್ಣು ಕೋಡಿ
ಭಾರ್ಗವ, ಅಹೇ ನೀಲಜಾಕ್ಷಿ, ಪ್ರಿಯ, ಅಹೇ ಮೇನಕ, ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೋತು ಹುಚ್ಚಿಯಾಗಿ ನಿನ್ನ ಬಳಿಗೆ ಓಡೋಡಿ ಬಂದಿರುವೆನು ನಾನು. ನೀನು ಹುಚ್ಚಿ ಆದರೂ ಚಿಂತೆ ಇಲ್ಲ, ಈ ಭಾರ್ಗವ ರಾಮನ ಒಡಂಬಡದಿಲ್ಲ ಶ್ರೀಯಳೇ. ಈಗೆಲ್ಲ ಮಾತಾಡಬಾರದು ಪ್ರಿಯ. ನೀನು ಈಗೆಲ್ಲ ಮಾತನಾಡಬಾರದು ಶ್ರೀಯಳೇ. ರಾಮ, ಅಹೇ ನೀಲಜಾಕ್ಷಿ, ಮೆಚ್ಚಿ ಬಂದ ಹೆಣ್ಣಿನ ಆಸೆಯನ್ನು ಪೂರೈಸುವುದನ್ನು ಬಿಟ್ಟು ಮಾತಿಗೂ ಒಲ್ಲೆ 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 ಎಂದು ಹೇಳುತ್ತಿರುವ ಈ ನಿನ್ನ ಆಳು ಪುರಾಣವನ್ನು ಒತ್ತಟ್ಟಿಗೆ ಇಟ್ಟು ನನ್ನ ಮೇಲೆ ಪ್ರೀತಿಯನ್ನು ಇಟ್ಟು ಎನ್ನಾಸೆಯನ್ನು ಒಪ್ಪಿಕೋ ರಾಮ, ಕರಗಿಸಬೇಡ ಎನ್ನ ಪ್ರೇಮ. ಅಹೇ ಚಂಬಾರಿಯ ಸಖಿ, ನೀನೆಂತ ನೀಚ ಬುದ್ಧಿಯ ಹಾದರನಾಯಕಿ. ನಿನ್ನ ಮನದ ಕಾಮದಾಸಿ ಎಂಬಗಿಸಿ ಎನ್ನ ಮೇಲೆ ಇರುವ ನಿನ್ನ ಅಜ್ಞಾನಿಯ ಮಾತಿಯ ಮಡಗಿಸಿ ಅಹೇ ಸುರಪತಿಯ ಸುಂದರಿ, ನೀನಂತ ನೀಚ ಬುದ್ಧಿಯ ಹಾದರನಾಯಕಿ. ನಿನ್ನಂತ ಬಲ ಮಹೇಂದ್ರನ ಹೇಗೆ ಪ್ರೀತಿಸಿರವನ ಅವನಿಗೆ ಸ್ವಲ್ಪ ನಾಚಿಕೆ ಇತ್ತಂತಿಲ್ಲ. ಅವನಿಗೆ ಕಾಮೋತ್ತರ ನಾನಲ್ಲ. ಏ ಕಾಮವದ ಹೇಳಿದ ವೇಳೆ ನಿನ್ನ ಕಾಮದ ಪ್ರೇಮದ ಸುದ್ದಿಯನ್ನ ಮುಂದೆ ಹೇಳಬೇರೆ. ಸುರನಾರಿಯಾದ ನೀನೇಗಿಂತ ಕೆಳ ಮಟ್ಟಕ್ಕೆ ಇನ್ನೂ ಯುದ್ಧ ಬುದ್ಧಿ ತಿಳಿಯದ ಈ ಗುಲ್ಲಕ್ಕರ ಸಾಮಾನ್ಯ ನಾರಿಯರ ಗತಿಯನ್ನು ಕಾಮಾಂತಳೆ ದೂರ ಸರಿಯ ನೀಚಾತ್ಮಳೆ. ದೂರ ಸರಿ ಎಂದು ಹೇಳುತ್ತಿರುವೆಯಾ? ಹೌದು ಶ್ರೀಯಳೇ. ರಾಮ, ಹೇ ನೀಲಜಾಕ್ಷಿ, ಭಾರ್ಗವ, ನೋಡು ಬಂದಿಲ್ಲ. ಈ ಕೈಲಾಸಗಿರಿಯಲ್ಲಿ ಸುತ್ತ ಮುತ್ತ ಆ ಪರಶಿವನಿಗಿರುವುದಲ್ಲ. ಹೇ ಶ್ರೀಯಳೇ, ಏನು ಮಾತನಾಡಿದಿ? ಹೇ ನೀಲಜಾಕ್ಷಿ, ಒಮ್ಮೆ ಮನಸ್ಸು ಮಾಡೋಂಗೆ ಹೇಳ್ತಿರುವೆನು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಸಾಧ್ಯ ಮಾಡಿಕೊ ರಾಮ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಶ್ರೀಯಳೇ. ಹೇಳುವೆ ಕೇಳು. ಅದೇನು ಚೆನ್ನಾಗಿ ಹೇಳು. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲ, ಎಲ್ಲ ಬಾರೋ ಸಂಘಕ್ಕೆ ಕೆಂಪು ಕೆನ್ನೆಗೆ ಜೇನ ಹದರಕ್ಕೆ ನೀಡುವೆ ಕಾಣಿಕೆ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲ, ಎಲ್ಲ ಬಾರ 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 ಬಾರ. ವಿಶ್ವಮಿತ್ರನು ತಪವವಿತ್ತನು ಸುಖವ ಕೊಟ್ಟನು, ಎನ್ನ ಮಾತನು ಕೇಳು ಎದುರನು ಭಾರ ಹತ್ತಿರ. ಕಾಣದ ತಾಪವ ಮೀರಿಸೋ ಬಯಕೆಯ, ಕಾಣದ ತಾಪವ ಮೀರಿಸೋ ಬಯಕೆಯ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲೇ, ಬರ 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 ಬರ. ನೀರು ಕುಡಿಸ್ರ. ಹೇ ಶ್ರೀಯಳೇ, ಪ್ರಿಯ, ಹೇ ನೀಲಜಾಕ್ಷಿ, ಜಮದಗ್ನಿಯ ಕುಮಾರ, ದೇವೇಂದ್ರ ರಾಣಿ, ರಾಮ, ಹೇ ಶ್ರೀಯಳೇ, ಏನು ಕೇಳುವೊಂದು ವಿಚಾರ. ಅದೇನು ವಿಸ್ತಾರವಾಗಿ ಹೇಳ. ವಿಶ್ವಾಮಿತ್ರನೇ ತಪವನ್ನು ಬಿಟ್ಟು ಎನಿಗೆ ಸುಖವನ್ನು ಕೊಟ್ಟಿರುವನು. ಆ ವಿಶ್ವಾಮಿತ್ರೋಡು ಕೂಡಿದರೆ ಕೂಡಬಹುದು, ಈ ಭಾರ್ಗವ ರಾಮನ ಮಾತ್ರ ಕೂಡುವುದಿಲ್ಲ ಮೇನಕ. ಭಾರ್ಗವ, ಹೇ ನೀಲಜಾಕ್ಷಿ, ಅವನಿಗಿನ ಹೆಚ್ಚಿನವನು ನೀನೇನು ನನಗಲ್ಲ. ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ. ನೋಡು ನೋಡು ಎನ್ನ ಪ್ರೇಮ.
ಹೇ ಜಂಬಾರಿಯ ಮೋಹದ ಎಣ್ಣೆ ನಿನ್ನ ನಡೆದಿಯಮ್ಮ ನಾನು ಮೆಚ್ಚುವುದಿಲ್ಲ. ಯಾತಕ್ಕೆ ಕೇಳು ಯಾತಕ್ಕಂದರೆ ಹೇಳು ಅದೇನು? ನಿನ್ನ ಜೀವನ ಚರಿತ್ರ ನೆನೆಸಿಕೊಂಡರೆ ಬಳಿರಿಯ ಜನ್ನ ಕೋಪವು ಸಹಿಸಲಾರದು. ನೆನೆಸಿಕೊಳ್ಳಲೇ ಹೋಗಬೇಡ. ಬ್ರಹ್ಮಸ್ಯಾದ ವಿಶ್ವಾಮಿತ್ರನ ತಪವನ್ನು ಆಚರಿಸುವಾಗ ನೀನು ತಗದೈ ಎಂಬ ನಾಟ ಮಾಡಿ ನಾಟಕ ಪ್ರೇರೇರಿಸಿ ವಿಶ್ವಾಮಿತ್ರನ ಸುಖ ಸಂಸಾರ ಮಾಡಿ ಶಕುಂತಲೆ ಎಂಬಿಟ್ಟು ನಿನ್ನ ಅಂತ ಬೇರೆ ಯಾತಕ್ಕಿದ್ರೆ ಹೇ ಬೃಂಗವೇರಿ, ಹೇ ರಾಮ, ನೀನು ನಿನ್ನ ದೇಹಕ್ಕೆ ಸುಖವಾಗಲೆನ್ನವನ ಗಟ್ಟಿಗಿಲ್ಲ, ಮಾನ ಮರ್ಯಾದೆಗೆ ಮನಗೊಡಲಿಲ್ಲ. ಬೇಕಾಗಿಲ್ಲ. ನಿನ್ನ ಮೋಹದಾಟವು ಎಲ್ಲವನ್ನು ಅಡಿಮಲ ಸುರೇಂದ್ರನಾರಿ ಹಿರಿಯ ಮನದಾರಿ ಭಾರ್ಗವ, ಹೇ ನೀಲದಾಸಿ, ಸಾರಿ ಸಾರಿ ಹೇಳುತ್ತಿರುವೆನು, ನಿನ್ನ ಹಠವನ್ನು ಬಿಟ್ಟು ಬಿಡು, ಎನ್ನ ಪ್ರೇಮವನ್ನು ಒಪ್ಪಿಕೋ. ನಾನು ಸಾರಿ ಹೇಳುವುದು ನಿನ್ನ ಹಂತಕ್ಕೆ ಹೋಗೋದಿಲ್ಲ. ನಾನು ಹಸುವನ್ನು ಬಿಡುವುದಿಲ್ಲ. ಹೇ ನೀಲದಾಸಿ, ಹೇ ರೇಣುಕ, ಹೇ ಮೋಹದ ಎಣ್ಣೆ, ಕತ್ತಿ ತೋರಿಸಿದರೆ ಈ ಕತ್ತಿಯಿಂದ ಸಂಭಾಷಣೆ ಬಿಡಿದೆ. ಸಂಭಾಷಣೆ ಮನೆ ಮೇನಕ ಸಂಭಾಷಣೆ ಸಿಗಡೆ ಹತ್ತಿರಕ್ಕೆ ಸಂಭಾಷಣೆ. ಹೇ ಕಾಮಮದ ಏರಿದ ಮೇಲೆ ಹೇ ನೀಲದಾಸಿ, ಹೇ ಮೇನಕ, ಅದೇನು ಚೆನ್ನಾಗಿ ಹೇಳು. ಸೊಗಸು ತುಂಬಿರ ಹೆಣ್ಣು ನನಗೆ ಬೇಕಾಗಿರೋದು ವರಳದ ಒತ್ತು ಒಗೆದ ಮುತ್ತು ಮುತ್ತು ಅನ್ನದ ಪಕ್ಷದ ಸುಮ್ಮನ ಕಾಲ ನೀನು ಮಾಡುತ್ತಿರುವೆ ರಾಮ. ಏ ನೀಲದಾಚಿ, ಸೊಗಸು ತುಂಬಿರ ಹೆಣ್ಣು ರಸಪೂರ ಮಾವಿನ ಹಣ್ಣು. ಸೊಗಸು ತುಂಬಿರ ಹೆಣ್ಣು ರಸಪೂರ ಮಾವಿನ ಹಣ್ಣು. ಹೀಗೆ ನೀನು ಹೋಗುವೆಯೋ ರಾಮ, ಹೀಗೆ ನೀನು ಹೋಗುವೆಯೋ ರಾಮ. ನನ್ನ ರಾಜ ನೀನೇನೆ ನನ್ನ ರೋಜ, ನನ್ನ ವೀರ ನೀನಾನೆ ನನ್ನ ಶೂರ. ನಿನ್ನನ್ನು ಹಗಲೇನ ಇಲ್ಲ ಹೇಗೆ ಜೀವಿಸಲಿ, ನಿನ್ನನ್ನು ಹಗಲೇನ ಇಲ್ಲ ಹೇಗೆ ಜೀವಿಸಲಿ. ತಾಳೆನು ಸಹಿಸೆನು ಯೌವನದ ಭಾರ, ತಾಳೆನು ಸಹಿಸೆನು ಯೌವನದ ಭಾರ. ಸೊಗಸು ತುಂಬಿದ ಹೆಣ್ಣು ರಸಪೂರ ಮಾವಿನ ಹಣ್ಣು. ಹೀಗೆ ಕಡೆ ನೀ ದೂರಗೆ ಹೋಗುವೆಯೋ ರಾಮ, ಹೀಗೆ ಕಡೆ ನೀ ದೂರಗೆ ಹೋಗುವೆಯೋ ರಾಮ. ನೀಲದಾಚಿ, ಭಾರ್ಗವ, ಹೇ ಮೇನಕ, ಇಂದಿನ ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಅಹಲ್ಯಳೊಂದಿಗೆ ಸುಖವನ್ನು ಪಟ್ಟನಲ್ಲವೇ?
ಕಾರ್ತಿವರ ರೆಡಿ ಮಾಡ್ರಪ್ಪ ಕಾರ್ತಿವರ ಸುಖವನ್ನು ಪಟ್ಟಿದ್ದರೆ ಪಡಬಹುದು ಈ ಭಾರ್ಗವ ರಾಮನ ಮಂತ್ರದಲ್ಲಿ ಮೇನಕ ಇಂದ್ರನು ಭಾರ್ಗವ ಹೇ ನೀಲಗಾಚಿ ಅದರಂತೆ ನೀನೀಗ ಎನ್ನೊಂದಿಗೆ ಸುಖಪಡಿಸು ನನ್ನ ಮನ ತಣಿಸೆ ಎಂದು ಹೇಳುವೆನು ರಾಮ. ಈಗಲೇ ಒಪ್ಪಿಕೋ ಎನ್ನ ಪ್ರೇಮ. ಹೇ ಮದವೇರಿದ ಮಂಕುಶ್ರೀಯರೇ ಕೋಪವಂತಲಾದ ಗೌತಮವನು ಎನ್ನ ಕಾಮಾತಲಾದ ಎಂದು ಮಧ್ಯರಾತ್ರಿಯಲ್ಲಿ ಗೋಳಿಯಾಗಿ ಕೂಗಿ ಆತನ ಸ್ಥಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ನೆರಗಿದ ಒಂದು ಮಧ್ಯರಾತ್ರಿಯಾದ ಆಹ್ಲಾದವನ್ನು ನಿಲಕರಿಸಿ ಮುನಿ ಬೆಸದಾರಿ ತನ್ನ ಕಾಮ ಅಂತ ನಿಂತ ಶಾಂತಿ ಮಾಡಿಕೊಂಡ ಗೌತಮ ಮಹಾಋಷಿ ಎಂದ ಶಾಪಗ್ರಸ್ತನಾಗಿ ಮೈ ತುಂಬ ಏನುಗಳನ್ನು ಪಡೆದುಕೊಂಡನಲ್ಲ. ಮೇನಕಾದಿ ಹಾಕಟ್ಟರೆ ಮದನನ ತಾಪ ಯಂತ್ರನೊತ್ತಿಗೇರಿ ನೀಟಾದನಾರ್ಯರಲ್ಲಿ ಬರೆಯುವ ಪರಿಸರದ ಕಾರಣ ಅದಕ್ಕೆ ಪ್ರಾಯತರ ಹೊಂದಿದನು. ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೆ ಇಂಥ ಅಪಮಾನ ಯಾಕಾಗತ್ತಿತ್ತು? ನೇಲಜ್ಞಾನ ಸಂಪನ್ನ ಅಂತ ಇಂಥ ದುರ್ಬುದ್ಧಿ ನುಡಿದಾರಿ ನುಡಿದರೆ ಈ ಮಾತು ಮತ್ತೊಂದು ಸಾರಿ ಒಂದು ವೇಳೆ ನುಡಿದರೆ ಈ ಖಡ್ಗದಿಂದ ಸಮ್ಮರಿಸಿದ್ದೇನೆ ಮೇನಕ ನನ್ನನ್ನು. ಹೌದು ಶ್ರೀಯಳೇ ನೀನು ಹೌದು ಮೇನಕ ಖಡ್ಗದಿಂದ ಹ್ಞೂ ಶ್ರೀಯಳೇ ಸಮ್ಮರಿಸಿ ಬಿಡುವೆ. ಸಮ್ಮರಿಸಿ ಬಿಡು ಶ್ರೀಯಳೇ. ಓ ಬ್ರಹ್ಮ ನಿನಗೆ ಭ್ರಮೆ ಇರಬಹುದು ನೋಡು. ಅಂದರೆ ಭಾರ್ಗವ ಹೇ ನೀಲಗಾಚಿ ನಿನಗಾಗಿ ಅಂಬರದಲ್ಲಿ ಸೂರ್ಯನ ಅಂದವು ಬಯಸಿದಂತೆ ಗಿಡದ ಮೇಲೆ ಫಲವತ್ತಾರ ಹಣ್ಣನ್ನು ತಿನ್ನನು ಎಲ್ಲವನ್ನೂ ಬಯಸಿದಂತೆ ಈ ಭಾರ್ಗವನನ್ನು ಬಯಸಿದರೆ ಕೆಟ್ಟು ಹೋಗ ನೀನು ನೋಡು ಶ್ರೀಯಳೇ. ನಾನು ಹೌದು ಶ್ರೀಯಳೇ. ಭಾರ್ಗವ ಹೇ ಮೇನಕ ಕೆಟ್ಟು ಹೋಗಿ ನಾನು ಮಾತನ್ನೇ ಬಿಟ್ಟು ಬಿಡು. ಏ ಶ್ರೀಯಳೇ ಕೆಟ್ಟು ಹೋಗುವೆ ಹೋಗುವುದಿಲ್ಲ. ಯಾತಕ್ಕೆ ಹೋಗುವುದಿಲ್ಲ? ನಿನ್ನಲ್ಲಿ ಪ್ರೀತಿ ಹುಟ್ಟುವುದು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮಾಲೆ ಬಾಳಿಗೆ. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮಾಲೆ ಬಾಳಿಗೆ. ಗೆಜ್ಜೆ ತಾಳದಲ್ಲಿ ವಿಚಾರ ಗೆಜ್ಜೆ ನಾಡ ಹೃದಯ ತಾಳದಲ್ಲಿ ಒಂದಾದ ಪ್ರೇಮ ನಾಡ ಬೆಳೆಯಲ್ಲಿ ಸುಮಧುರ ಬಲವಸುತೆ. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹಿಮಾಲಯ ಬಾಳಿಗೆ. ಚೆಲುವ ಅಮೃತವು ನಯನದೊಳಗೆ ಹದನ ಅಮೃತವು ನಿನಗೆಡೆಗೆ. ಚೆಲುವ ಅಮೃತವು ನಯನದೊಳಗೆ ಹದನ ಅಮೃತವು ತುದಿಗ ನನ್ನ ಪ್ರೇಮಕ್ಕೆ ನೀ ಪ್ರೇರಣ ನಿನ್ನ ಗಾನವೇ ನನ್ನ ಚೇತನ. ಗೆಜ್ಜೆ ತಾಳದಲ್ಲಿ ಇಂಪಾದ ಗೆಜ್ಜೆ ನಾದ ಹೃದಯ ತಾಳದಲ್ಲಿ ಒಂದಾದ ಪ್ರೇಮ ನಾದ ನಿಧಿಯಲ್ಲಿ ಸುಮಧುರ ಬಲವಸುತೆ. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮಾಲೆ ಬಾಳಿಗೆ. ಒಂದು ರೂಪಾಯಿಲೆ ಬಿಳಿ ಆಡ್ತಾ ಬಿಟ್ರಲ್ಲ. ಹೇ ಶ್ರೀಯಳೇ ಪರಶಿವನಲ್ಲಿ ಕುರಿತು ತಪಸ್ಸು ಮಾಡಲು ಬಂದಿರುವೆ ಎಂದು ಹೇಳ್ತಿರುವೆಯಲ್ಲ ಶ್ರೀಯಳೇ. ರಾಮ. ಹೇ ನೀಲಗಾಚಿ ಆ ಪರಶಿವನ ಜಡೆಯಲ್ಲಿರುವ ಚಂದ್ರನೇ ಗುರು ಪತ್ನಿಯಾದ ತಾರೆಯನ್ನು ಮೋಹಿಸಿ ಮುದ್ದಾದ ಮಗುವನ್ನು ಪಡೆದನು. ಆ ಮಗನನ್ನು ಪಡೆದಿರಬಹುದು. ಈ ಪಡೆಯುವುದಿಲ್ಲ. ರಾಮನ ಮಾತ್ರ ಪಡೆಯುವುದಿಲ್ಲ ಮೇನಕ. ರಾಮ ಹೇ ಶ್ರೀಯಳೇ ತನ್ನ ಚಂದ್ರ ವಂಶವನ್ನೇ ಉದ್ಧಾರ ಮಾಡಿಕೊಂಡಿರುವನು. ಹೇ ಶ್ರೀಯಳೇ ಭಾರ್ಗವ ಅತಿರತಿಯಾದ ಗಂಗೆ ಗೌರಿಯರನ್ನು ಕಟ್ಟಿಕೊಂಡರೆ ವಿನಃ ನಿನ್ನಂತ ಮೂರು ಬುಟ್ಟ ಹೆಂಗಸನನ್ನ ಕಟ್ಟಿಕೊಂಡಿಲ್ಲ. ಭಾರ್ಗವ ಏ ನೀಲಗಾಚಿ ನಾನೇನು ಹೇಳ್ತಿರುವೆನು ನೀನೇನು ಹೇಳ್ತಿರುವೆ. ನಾನು ಚಂದ್ರನ ಬಗ್ಗೆ ಹೇಳ್ತಿರುವೆ, ಶಿವನ ಬಗ್ಗೆ ಅಲ್ಲ. ಆದ ಕಾರಣ ತಿಂಗಳದಲ್ಲಿ 15 ದಿನ ಬೆಳಕು 15 ದಿನ ಕತ್ತಲ ಬರುವನಲ್ಲ ಭಾರ್ಗವ ಹೇ ನೀಲಗಾಚಿ ಅವನ
ಕರ್ಮ. ಅದು ನಿನ್ನ ಕರ್ಮ ಇವಾಗ. ಮಾಡಿದವರು ಪಾಪ ಆಡಿದವರು ಬಾಯಿಲ್ಲ ನಂಗೆ ನೀವೇಕೆ ಪಾಪ ಕಟ್ಟಿಕೊಳ್ಳುವೆ? ನೀನು ಪಾಪ ಬಿಟ್ಟುಕೊಳ್ಳುವ ನೋಡು ಮೇನಕ ಈ ಭಾರತವರನ್ನು ಕಡೆಗೆ ಭಾರ್ಗವ, ನೀಲದಾಕ್ಷಿ. ಅದರಂತೆ ನೀನೀಗ ಎನ್ನನ್ನು ಕೂಡಿ ನಿನ್ನ ಋಷಿಕುಲ ವಂಶವನ್ನೇ ಉದ್ಧಾರ ಮಾಡಿಕೋ ಪ್ರಿಯ. ಈಗಲೇ ಹಿಡಿದುಕೋ ಎನ್ನ ಕೈಯ. ಅಹೇ ನಾರಿ ಸುರ ಸುಂದರಿ, ನಿನ್ನಲ್ಲಿ ಕಪಟ ಮದ ಮೋಹದ ಕೆಟ್ಟ ಬುದ್ಧಿ ಬೆಟ್ಟದಿಕ್ಕಿದೆ ನೋಡು. ಚಂದ್ರನ ಇಂದ್ರನಕ್ಕಿಂತ ಕಾಮಂದದ ಗುರಬದ್ಧ ತಾರಿಗಳ ಬಾಯಿದ ಕಾರಣ ತಿಂಗಳಲ್ಲಿ 15 ಕತ್ತಲು ತೋರುವನು. ಅವನ ನಿಷ್ಠಾವಂತನಾಗಿದ್ದರೆ ದೇವಿಪ್ಪ ಮಾನವಾದ ಸೂರ್ಯನಂತಿದೆ ನಿತ್ಯ ಪ್ರಕಾಶಿಸುತ್ತನು. ಹೇ ಪರಮಘಾತಗಳೇ, ತಾರಸ್ತಿಯಳ ಬಯಸಿದ ಕಾರಣ ಇಂಥ ಅಪಚಾತ್ಯನದ್ದು ತನ್ನ ಭವಿಷ್ಯಕ್ಕೆ ತುಂಬಿಕೊಂಡುಕೊಂಡನಲ್ಲ. ಅದೇ ಮೇನಕ, ನಾನಿನ್ನ ನಿನ್ನ ಮಾಯಾ ಧನಕ್ಕೆ ಮರಳಾಗಲಾರ ಮಕ್ಕಳೇ, ಎಲ್ಲಿಂದ ಹೊರಟೋದು ಈಗಲೇ. ರೇಣುಕಾದೇವಿ. ಭಾರ್ಗವ, ನಿನ್ನ ಅಂಗ ಸಂಗ ಸುಖವನ್ನು ಸವೆಯಬೇಕೆಂದು ಮನಸ್ಸು ಮಾಡಿ ಬಂದಿರುವೆನು. ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ಪ್ರಿಯ. ಹೀಗಲೇ ಹೇಳಿದುಕೋ ಎನ್ನ ಕೈಯ. ಹಾಗೆ ಸುರಪನ ಮೋಹದ ರಾಣಿ ನೀನಂಥ ಮಾತಿನ ಗಣಿ.
ಮನಸೋಲವನಲ್ಲ, ನನ್ನ ರಥ ಕಡಿಸಿಕೊಳ್ಳುವನಲ್ಲ, ನಿನ್ನ ಮಾತಿಗೆ ಮನಸೋಲವನಲ್ಲ ಈ ಮನುಕುಲ ತನಕ ಪರಮ ಸೇವಕ. ಅಹೋ ಪ್ರಿಯ, ಹೇ ನೀಲಜಾಚಿ, ವ್ಯರ್ಥ ಸಮಯವನ್ನು ಕಳೆಯಬೇಡ. ಹೊತ್ತಾಗಿರುವುದು. ಬಯಸಿ ಬಂದ ಭಾಗ್ಯವನ್ನು ಒಲ್ಲೆಯೆಂದು ನಿರಾಕರಿಸುವುದು ಸರಿಯಲ್ಲ. ಆದ್ದರಿಂದ ನನ್ನ ಪ್ರೇಮವನ್ನು ಒಪ್ಪಿಕೊ ಸುಂದರ, ನಮ್ಮ ಮೋಹನ ಚೆಂದಿರ. ಹೇ ಇಂದ್ರರಾಣಿ, ಭಾರ್ಗವರಾಮ, ಏನೆಲ್ಲ ಸುಮ್ಮನೆ ನಿನ್ನ ಬಂದ ದಾರಿಯ ಮೇಳಿದ ಎಂದಕ್ಕೆ ಹೊರಟವಾಗಿ ಎತ್ತವಾಗಿ ಒತ್ತುಗಳಿರಲಿ. ಮಾಡ್ತಾರೆ, ನನಗೆ ಪಾಪ ಬಂದರೆ ಚಿಂತೆಯಿಲ್ಲ. ಎನ್ನ ತಪಸ್ಸಿನಿಂದ ಇಗ್ಗಟಂಡರಿ ನಿನ್ನ ಸಮ್ಮರಿಸಿಬಿಡುವೆ. ಹೇ ನೀಲದಾಚಿ, ಬ್ರಹ್ಮಚರ್ಯ ಬಲ್ಮೆಯಂತೆಂಬುದು ಈ ಜಗತ್ತಿಗೆ ತೋರ್ಪಡಿಸಿವೆ. ಹೌದೇ? ಎಲ್ಲೆಲ್ಲ ರತ್ತಿಗಳು ಸುಮ್ಮನೆ ನಡೆಯಲೇಬೇಕ ನೋಡಿ ನೋಡಿ ಎನ್ನ ಕೋತಕ್ಕ. ಬಳಿ ಬಳಿದರಲ್ಲ ಈ ಸಾರಥಿ, ಈ ಮೂರ್ಖ ಶ್ರೀ ಹೇಳುವುದರೇನೋ, ಇಲ್ಲೇ ಬಿದ್ದವರ ನಾಟಿದರೇನೋ, ಇವಳ ಓಟಾಟಿಗೆ ಬ್ರಹ್ಮಚರ್ಯ ಎಂಬ ಗಟ್ಟಿ ಮನಸ್ಸು ಕರೆಯುವುದೇ ಅದು ಎಂದೆಂದಿಗೂ ಸಾಧ್ಯವಿಲ್ಲ. ಎಲ್ಲ ಸಾರಥಿ, ಶಿವಲಿಂಗ ಪೂಜೆ ತಪಸ್ಸೆ ಕುಡಿಯುವ ಸಾರಥಿ, ಪೂಜೆ ಕೊಡುವ ಜಾಗತಿ. ಅಹೋ ಜಮದಗ್ನಿಯ ಕುಮಾರ, ಹೇ ದೇವೇಂದ್ರ ರಾಣಿ, ಮೆಚ್ಚಿನದು ಈ ನಿನ್ನ ದೃಢ ನಿರ್ಧಾರ. ಮೆಚ್ಚಲ ಬೇಕ ಮೇನಕ ರಾಮ, ಹೇ ನೀಲದಾಕ್ಷಿ, ನಿಜವಾದ ಬ್ರಹ್ಮಚಾರಿ ಎಂದರೆ ಅದು ನೀನೇ. ನಿನ್ನ ತಪಸ್ಸನ್ನು ಕೆಡಿಸಲು ನಾನಿಲ್ಲಿಗೆ ಬಂದೆ, ನೀನೇ ಗೆದ್ದೆ, ನಾನೇ ಸೋತೆ. ಭಾರ್ಗವ, ಹೇ ನೀಲದಾಕ್ಷಿ, ನೀನು ಹೀಗಿಂದೀಗಲೇ ಹೋಗಿ ಭಕ್ತಿಯಿಂದ ಪರಶುವಿನಲ್ಲಿ ತಪವನ್ನು ಗೈದು ತ್ರಿಶೂಲವನ್ನು ವರವಾಗಿ ಪಡೆದುಕೊಂಡು ಆ ಕಾರ್ತ್ಯ ರಾಜನನ್ನು ಜಯಿಸಿ ಬಾ ರಾಮ. ಜಗವೇ ಕೊಂಡಾಡಲಿ ನಿನ್ನ ನಾಮ. ಬಳಿ ಬಳಿ ಸಾರಥಿ, ಎಲ್ಲ ತಪಸ್ಸು ಕೆಡಸಲು ಬಂದ ಮೇಲಕ್ಕೆ ಎಂದಕ್ಕೆ ಹೊರಟು ಹೋದಳು. ನಾಳಿಂದ ಈ ಭಕ್ತಿಯಿಂದ ಈಶನಂತಾನೆ ಜಾತ್ರೆ ತ್ರಿಶೂಲವನ್ನು ಪರಸುವಾಗಿ ಪಡೆದುಕೊಳ್ಳುವೆ. ಅಹೋ ಪರಮೇಶ್ವರ, ಗಂಗಾಧರ, ಗೌರಿವರ ಪ್ರಸನ್ನನಾಗು ಎನ್ನ ಮನೋ ಕೋರಿಕೆ ಈಡೇರಿಸಿ ವೀಸ ಏಸ. ಭಾರ್ಗವ, ಓ ಪರಮಾತ್ಮ, ಮೆಚ್ಚಿದೆ ಮೆಚ್ಚಿದೆ ನಿಚ್ಚಲ ನಿನ್ನ ಮನಸ್ಸಿನಿಂದ ನೀ ಮಾಡಿದ ತಪವ. ನಿನ್ನ ಭಕ್ತಿ ಎಂಬ ಬಳ್ಳಿಯು ಕೈಲಾಸ ಶಿಖರದೋಳು ಪಾರ್ವತಿ ಸಮೇತ ಅರಸನಾರೂಢನಾದ ಎನ್ನ ಕಾಲಿಗೆ ಸುತ್ತಿ ಇಲ್ಲಿಗೆ ಎಳೆತಂದುದಕ್ಕೆ ಬಂದೆನು. ಭಾರ್ಗವ, ಅಹೋ ಪರಮಾತ್ಮ, ನಿನಗೆ ಬೇಕಾದ್ದನ್ನು ಬೇಡು ಈ ಕ್ಷಣವ, ಬೇಡಿದ್ದನ್ನು ಕೊಟ್ಟು ಕಳಿಸುವೆ ತಕ್ಷಣವ. ಅಹೋ ದೇವ ಜಗದೇಶ್ವರ, ಗಂಗಾಧರ, ಗೌರೀವರ, ಉಮಾ ಮಹೇಶ್ವರ, ನಿನಗೆ ತಿಳಿಯದ ಈ ಸಮಯ ನಿರ್ಮದ ಈ ಭೂಲೋಕದಲ್ಲಿ ಛತ್ರಕುಲ ಹತವನಾದ ಕಾರ್ತ್ಯವೀರನ ಸಂಹಾರಕ್ಕೆ ತಕ್ಕವರ ಮುಂದೆ ಅಹಂಕಾರದಿಂದ ಮತ್ತು ಸಜ್ಜನರನ್ನು ಬಾಧಿಸುತ್ತಾ ಅವನ ಸಂಹಾರಕ್ಕಾಗಿ ನಿನ್ನ ತ್ರಿಶೂಲವನ್ನು ಪರಸುವಾಗಿ ಮಾಡಿ ದಯಪಾಲಿಸಿ ದೇವ, ಇಷ್ಟೇ ಎನ್ನ ಭಿನ್ನಭವ. ಭಾರ್ಗವ, ಅಹೋ ಪರಮಾತ್ಮ, ಕೇವಲ ಅರ್ಧ ತಾಸಿನಲ್ಲಿ ಎನ್ನನ್ನು ಪ್ರಸನ್ನೀಕರಿಸಿಕೊಳ್ಳಬೇಕಾದರೆ ನೀನಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ. ಆದರೆ ನೀನಾರಂಭುವುದು ಭೂಮಿಯೊಳು ಉದ್ಭವಿಸಿದಾಗಲೇ ನಿನಗೆ ಮರೆಯಾಯಿತು. ನನಗೆ ಮಾತ್ರ ನೀನಾರಂಭುವುದು ತಿಳಿದ ವಿಷಯವಾಗಿದೆ. ಭಾರ್ಗವ, ಅಹೋ ಪರಮಾತ್ಮ, ಇದು ಒತ್ತಟ್ಟಿಗಿರಲಿ. ಈಗ ನೀನು ಬೇಡಿದ ಈ ಶೂಲವನ್ನು ಪರಶುವನ್ನಾಗಿ ಮಾಡಿಕೊಡುವೆ, ತೆಗೆದುಕೋ. ಭಾರ್ಗವ, ಅಹೋ ಪರಮಾತ್ಮ, ಆದರೆ ಇಲ್ಲಿಂದ ನೀನು ಪರಶುರಾಮನಾಗಿ ಪ್ರಖ್ಯಾತಿಯನ್ನು ಪಡಿ. ಆದರೆ ಒಂದು ಮಾತು. ಅದೇನು ಮಾತು ಪರಮಾತ್ಮ? ನಾನು ಹೇಳಿದ ಮಾತು ನಿನಗೆ ನೆನಪಿರಲಿ. ಯಾವ ಕಾರ್ಯಕ್ಕಾಗಲಿ ವಚನ ಕೊಡುವ ಮೊದಲು ಆಲೋಚನೆ ಮಾಡಿ ವಚನ ಕೊಡು. ಪರಶುರಾಮನೇ, ನೀನ್ ತೆರಳು ಬೇಗನೆ. ಆದರೆ ಪರಮಾತ್ಮ, ಎಲ್ಲದಕ್ಕೂ ನಿನ್ನ ನೀಲೆ ಹೊರತು ಈ ಜಗದಲ್ಲಿ ಮತ್ತೇನಿದೆ? ನಾನಿಂದ ಹೋಗಿ ಬರೋಣ ದೇವ, ದಿವ್ಯ ಪ್ರಭಾವ. ಪರಶುರಾಮ, ನಿನ್ನ ಕೀರ್ತಿಯು ಯುಗ ಯುಗಾಂತರದಲ್ಲಿ ಕೊಂಡಾಡುವಂತಾಗಲಿ. ಹೋಗಿ ಬಾ ರಾಮ, ನಿನ್ನ ವೈರಿಯಾದ ಕಾರ್ತವೀರನ್ನೇ ತೋರಿಸು ನಿನ್ನ ಪರಾಕ್ರಮ. ಸಾರಥಿ, ಪರಮಾತ್ಮನನ್ನು ಮೆಚ್ಚಿಸ ಆತನ ತ್ರಿಶೂಲವನ್ನು ಪರಸುವಾಗಿ ಪಡೆದುಕೊಂಡರು ನಮ್ಮ ವಿಜಯ ಮಾತಿರನ್ನು ಕಂಡು ವಂದನೆ ಮಾಡಿ ಅವರ ಆಶೀರ್ವಾದ ಪಡೆದು ಕಲಾ ಸಾರಥಿ ಮಳಿಗೆ ಪುಣ್ಯ ಕಾರ್ತವೀರನ ಸಂಬರ್ಧಿಗಳ ನಮ್ಮ ತಂದೆ ತಾಯಿ ಹತ್ತಿರಕ್ಕೆ ಒಂದು ಸಾರಥಿ ಇನ್ನು ಚಿರಂತಾಗಲಿ. ರಾಮ, ಇವರು
ಹಾರ್ಮೋನಿಯಂ ಮಾಸ್ಟರ್ ಅಂತ ಕೂರಿನೂರಿನ ಮಲ್ಲಿಕಾರ್ಜುನ ಸರ್ ಅವರಿಗೆ 501 ರೂಪಾಯಿ ಮತ್ತು ಈ ಸಾರಥಿ ಪಾತ್ರ ಮಾಡಿದ್ದವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಆ ರಾಮಣ್ಣ ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಮಾರ್ಲಮಡಿ ಕಿರಾಮನಾಗಿರ್ತಂತ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಭಾರ್ಗವ ರಾಮನ ಪಾತ್ರ ಮಾಡಿದವರು ಗೆಳೆಯರ ವತಿಯಿಂದ ಅವರಿಗೆ ನೆನಪಿನ ಕಾಣಿಕೆಯಾಗಿ ಬಿಟ್ಟಿರ್ತಾರೆ. ಅಮ್ಮ ಮಾತೆ ಪರಮ ಪುನೀತೆ ರೇಣುಕಾರ ನಿನ್ನ ಆಶೀರ್ವಾದದಿಂದ ಕೈಲಾಸವಾಸನಾದ ಶ್ರೀಶೈಲ ಮಲ್ಲಿಕಾರ್ಜುನನ್ನ ಪ್ರತ್ಯಕ್ಷ ಮಾಡಿಕೊಂಡು ಆತನ ತ್ರಿಶೂಲವನ್ನು ಪರಶುವಾಗಿ ಪಡೆದುಕೊಂಡು ಬಂದಿರುವನು ಈ ನಿನ್ನ ಮಗ ಪರಶುರಾಮನನ್ನ ಆಶೀರ್ವದಿಸಲಿ ಸೌಖ್ಯಪ್ರಯಾಗಿನಿ. ರಾಮ, ಅಮ್ಮ ಮಾತೆ ತಾಯಿಗೆ ಕೊಟ್ಟ ಮಾತಿನಂತೆ ಹರನನ್ನವನಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಬಂದೆಯಾ? ಹೌದು ಮಾತೆ. ಅಯ್ಯೋ, ನಿನ್ನನ್ನು ಏನೆಂದು ಆಶೀರ್ವಾದವನ್ನು ಮಾಡಲಿ ಪುತ್ರ ಕೋಮಲ ಗಾತ್ರ. ಅಮ್ಮ ಮಾತೆ, ಏನಿದು ನಿನ್ನ ಮನದವತೆ? ಈ ನಿನ್ನ ಕೋಮಲವಾದ ಕಣ್ಣಲ್ಲಿ ಕಣ್ಣೀರು ಬರುವುದು ಕಾರಣವೇನಮ್ಮ ಜನನಿ ಸೌಖ್ಯಪ್ರಜಾಗಿನಿ. ಅಹೋ ಅಮ್ಮಯ್ಯ, ಯಾವ ಕಾರಣಕ್ಕಾಗಿ ಕಣ್ಣೀರನ್ನು ಸುರಿಸುತ್ತಿರುವೆ ಮಾತೆಯಿಂದ ಕೇಳುವೆಯಾ? ಹೌದು ಮಾತೆ. ಅಯ್ಯೋ, ನಾನು ಯಾವ ತಪ್ಪು ಮಾಡಿದನೆಂದು ನನ್ನನ್ನು ಕೇಳುವುದಕ್ಕಿಂತ ನಿನ್ನ ಹೆತ್ತಪ್ಪನನ್ನು ಕೇಳು, ಆತನೇ ನಿನಗೆ ಉತ್ತರವನ್ನು ನೀಡುವನು ರಾಮ. ಅಹೋ ಪಿತನೇ, ಪ್ರಳಯ ರಾಜ್ಯಲಂಕನೆಯ ಕೋಪ ಮಂಥಾರವಾದ ಕಾರಣವೇನು? ನಿನಗೆ ಎದುರಾದ ಹತಮರಿಯಾರು ಎಲ್ಲ ಮುಂದೆ ಹೇಳು. ಮರಿಯ ಆಜ್ಞೆ ಕೊಡಬೇಕನೇ ರಾಮ. ಅಹೋ ಅಪ್ಪಯ್ಯ, ಎನ್ನಾಜ್ಞೆ ಪಾಲಿಸಬೇಕಾದರೆ ದೃಢ ಮನಸ್ಸಿರಬೇಕು. ಗಂಡದಯ ಗಂಡಗರೇ ಪರಶುರಾಮನ ದೃಢಬಲದಲ್ಲಿ ನಿಗಮನವೇ ತಂದೆ ಹೇಳೋ ನಿನ್ನ ತಾತ್ಪರ್ಯ. ಅಹೋ ಹಾಗಾದರೆ ಪ್ರತಿಜ್ಞೆ ಮಾಡುವೆಯ ತಣ್ಣೆಯ ಮಾತು ಮೀರುವುದಿಲ್ಲವೆಂದು 33 ಕೋಟಿ ದೇವತರ ಸಾಕ್ಷಿಯಾಗಿ, ಆ ಸೂರ್ಯನ ಚಂದ್ರನ ಸಾಕ್ಷಿಯಾಗಿ, ಹಸ್ತಿಪಾಲಕರ ಸಾಕ್ಷಿಯಾಗಿ, ನನಗೆ ಬರುಸು ಪಟ್ಟಿರುವ ಶ್ರೀಶೈಲ ಮಲ್ಲಿಕಾರ್ಜುನನ ಸಾಕ್ಷಿಯಾಗಿ ನಿನ್ನ ಮಾತು ನಡೆಸುವನು, ಒಂದು ಪ್ರತಿಜ್ಞೆ ಮಾಡುವನು ತಂದೆ. ಹೇಳು ನಿನ್ನ ತಾತ್ಪರ್ಯವನ್ನು ಒಂದೇ. ಹಾಗಾದರೆ ಈ ಕ್ಷಣವೇ ಹೊರಗಡೆದು ಬಿಡ ನಿನ್ನ ತಾಯಿಯ ಶಿರ. ಏಕ ರಾಮ, ಮೌನವಾಗಿ ವಚನ ಕೊಡುವ ಮೊದಲೇ ಆಲೋಚನೆ ಮಾಡಬೇಕಾಗಿತ್ತು. ಈಗ ನಿನ್ನ ವಚನ ಎಲ್ಲಿ ಹೋಯಿತು? ಗಂಡುಗಲಿ ರಾಮ, ತೋರಿಸು ನಿನ್ನ ಪರಾಕ್ರಮ. ಅಯ್ಯೋ ಶಿವ ಶಿವ, ಕೈಲಾಸವಾಸ ಈಶ ಮಹೇಶ, ಎಂತ ಅಗ್ನಿ ಪರೀಕ್ಷೆ ಎಂದು ನಾನೆಂತ ಪ್ರತಿಜ್ಞೆ ಮಾಡಿದೆ. ಅಹೋ ದೇವ ಪರಮೇಶ್ವರ, ನಿನ್ನ ಪೊರಿಸುವ ನನಗೆ ತಂದು ಒಪ್ಪಿಸುವಾಗ ಮೊದಲೇ ಬಲಿಯಾಗಿ ಮಾತೆಯ ಶಿರವನ್ನು ತರೆಯುವುದು ಸಮಯ ಬರುವುದೆಂದು ಮುಂದಿನ ವಿಚಾರ ತಿಳಿಸಬೇ. ಅಹೋ ತಾಯಿ ಭೂದೇವಿಯೇ, ಪಡದ ಮಾತೆಯ ಶಿರವನ್ನು ಮಗನೇ ಕಡಿಯುವುದು ಎನ್ನಾದರೆ ಮನ್ನಕ್ಕೆ ಒಪ್ಪಿದೆ. ಎಲೈ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲ ಬರಸಿಡಲೆ ಎಂದು ಬಂದು ನನ್ನ ಶಿರಕ್ಕೆ ಬಡಿದು ನನ್ನೇಕೆ ಸಾಯಿಸಲಿಲ್ಲವೇ? ಅಹೋ ಪಾರ್ವತಿನಾಥ, ನೀನು ಹೇಳಿದ ವಾಕ್ಯವಂತೆ ವಚನ ಕೊಡವ ಮೊದಲ ಏಚಿತ ವಚನ ಕೊಡೆಯೊಂದು ಎಲ್ಲ ಹಾ ಅಮರವಾನಿಗೆ ಇಂದಿಗೂ ಸತ್ಯವಾಗಿತು, ಸತ್ಯವಾಗಿತು. ಎನ್ನ ಕರಕ್ಕೆ ಕೊಟ್ಟು ತ್ರಿಶೂಲ ಎನ್ನ ವಂಶಕ್ಕೆ ಮೂಲವಾಗಿತು. ಎತ್ತ ತಾಯಿಯ ಶಿರವನ್ನು ಮಗನೇ ತೆರೆಯುವುದು ಯಾ ಮಗನಿಂದಲೂ ಸಾಧ್ಯ? ನವಮಾಸ್ವ ಗರ್ಭದಲ್ಲಿ ಒತ್ತು ಸಾಕಿಸಲವಿ ಮಗನೇ ಹುಟ್ಟಿರುವನೇ. ಅಯ್ಯೋ, ಈ ಜಗದಲ್ಲಿ ಮಾತೃ ದೇವೋ ಭವ ಎಂದು ಏದ ಪುರಾಣ ಸಾರುತ್ತಿರುವುದು. ಈ ಭೂಮಿಯ ಬೆಳೆದ ಬೆಳಕಿಂತ ಭೂತಾಯಿಯೇ ಬೆಲೆ ಹೆಚ್ಚು. ಒತ್ತ ತಾಯಿ ಎತ್ತ ತಾಯಿ, ಒತ್ತ ಭೂಮಿಯ ಜನನಿ ಒಂದೇ. ಅಹೋ ಜನನಿ, ರಾಮ, ಅಹೋ ಜನನಿ,
ಈ ಪರಶುವನಿಂದ ಈ ನಿನ್ನ ರುಂಡವನ್ನು ನಾನು ಖಂಡಿಸಬಹುದೇ ಮಾತೆ? ಸಹಿಸಲಾರೇ ಎನ್ನ ವ್ಯತೆ. ಇದೆಂತ ದುರಂತನ ಘಟನೆ ಬಂದದಿಗಿತು ಈ ಜಗದೊಳಗೆ ಎನ್ನಗೆ ಹೆಸರಿಗೆ ಕಳಂಕ ಬರುವಂತಾಗಿತ್ತು. ಅಮ್ಮಯ್ಯ, ಅಹೇ ಅಮ್ಮಯ್ಯ, ನನಗೆ ನೀನೇ ಹೇಳೇ ಧೈರ್ಯ. ರಾಮ, ಅಮ್ಮಯ್ಯ, ಬದುಕಿ ಬಾಳಬೇಕೆಂದು ಪಡೆದು ಬಂದಿಲ್ಲ ನಿನ್ನ ಹೆತ್ತ ತಾಯಿ. ರಾಮ, ಅಮ್ಮಯ್ಯ, ಅಂದು ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹರನನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಬಂದೆ ಅಲ್ಲವೇ ಹೌದು ಮಾತೆ. ರಾಮ? ಅಹೋ ಅಮ್ಮಯ್ಯ, ಅದರಂತೆ ಎಂದ ತಂದೆಯ ಕೊಟ್ಟ ಮಾತು ನಡೆಸಬೇಕು. ನಿನ್ನ ಹೆತ್ತ ತಾಯಿ ರೇಣುಕಾ ಎಲ್ಲಮ್ಮ ಎಂದು ಭಕ್ತರಿಗೆ ಗೊತ್ತಾಗಬೇಕಾದರೆ ತಂದೆಯ ಕೊಟ್ಟ ಮಾತನ್ನು ನಡೆಸು, ಹಾರಿಸು ನಿನ್ನ ಹೆತ್ತ ತಾಯಿ. ತಂದೆಗೆ ಕೊಟ್ಟ ವಚನವನ್ನು ಪಾಲಿಸಲೇಬೇಕು. ನಿನ್ನ ಆಜ್ಞೆ ಪಾಲಿಸುವ ಬಿಟ್ಟರೆ ಸದ್ಭಕ್ತಿಯ ಸತ್ತದಾದ ಕಡೆ. ಜೈ ಶಂಭೋ ಶಂಕರ ಹರರ ಮಹಾದೇವ, ಜೈ ಶಂಭೋ ಶಂಕರ ಹರರ ಮಹಾದೇವ, ಜೈ ಶಂಭೋ ಶಂಕರ ಹರರ ಮಹಾದೇವ. ಅವೋ ತಂದೆ, ನಿನ್ನ ಆಜ್ಞೆ ನೆರವೇರಿಸ ಬಂದೆ. ರಾಮ, ಮೆಚ್ಚಿದೆ ನಿನ್ನ ಪರಾಕ್ರಮ. ಯಾವ ವರ ಬೇಕು? ಬೇಡು ಮಗನೇ, ಬೇಡು. ನಿನಗೆ ಯಾವ ವರ ಬೇಕು? ಅಹೋ ಅಪ್ಪಯ್ಯನೇ, ನಿನಗೆ ತೃಪ್ತಿಯಾಚೆ ಜನಕ ಬೇಡು ಮನಗಿಚ್ಚು. ಬೇಡು ತನೇನೆ ಮನದಿಚ್ಛೆಯ ಬೇಗನೆ. ಅಹೋ ಅಪ್ಪಯ್ಯನೇ, ಮರಳಿಯನ್ನ ತಾಯಿಗೆ ಜೀವದಾನ ಮಾಡಬೇಕು. ನಿಮ್ಮ ದ್ರೌಪದ್ಯದ ತಗ್ಗಿಸಿದ ನಮ್ಮ ಅಣ್ಣಂದಿರ ಪುನಃ ಜೀವದಿಂದ ಎಬ್ಬಸಬೇಕು. ಮೂರನೇ ವರವಾಗಿ ನಿಮ್ಮ ದ್ರೌಪದ್ಯ ಮೆಟ್ಟ ಶಾಂತ ಚಿತ್ತನಾಗಿರುವುದು ಮುಚ್ಚಲೆ ನಡೆಸಿಕೊಡಿ. ಈ 3 ವರಗಳ ಮೇನಗೈ ಬೇಗನೆ. ಜೈ ಜಗದೀಶ್ವರ. ಪರಶುರಾಮ, ನಿನ್ನ ಇಷ್ಟಾರ್ಥ ಈಡೇರಲಿ. ನಿನ್ನ ತಾಯಿಯನ್ನು ಕರೆ, ಎದ್ದು ಬರುವಳು. ಅಮ್ಮ ತಾಯಿಯನ್ನ ಜನ್ಮದಾತೆ ಪಿತನ ತಪೋಶಕ್ತಿಯಿಂದ ಎದ್ದು ಬಾರಮ್ಮ, ಎದ್ದು ಬಂದು ಈ ಮಗನ ಮೇಲೆ ಅಪರಾಧವನ್ನು ದೂರ ಮಾಡಮ್ಮ ಮಾತೆ. ಲೋಕ ಪರಮಪತಿ ರಾಮ, ಅಹೋ ಅಮ್ಮಯ್ಯ, ತಂದೆಯ ಕೊಟ್ಟ ಮಾತು ನಡೆಸಿದೆ. ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಸಿಕೊಟ್ಟೆ. ಮರಳಿನಿಗೆ ಪ್ರಾಣದಾನವನ್ನು ನೀಡಿದೆ. ಹೆತ್ತ ಜನ್ಮವು ಸಾರ್ಥಕವಾಯಿತು ಪುತ್ರ ಕೋಮಲ ಗಾತ್ರ. ಸ್ವಾಮಿ, ರೇಣುಕಾ, ಸದಾ ಮುತ್ತೈದೆಯಾಗಿರಿಂದ ಆಶೀರ್ವಾದ ಮಾಡು. ಸಕಲ ಸೌಭಾಗ್ಯ ಮತ್ತು ಬಲಿ ಬಲಿದೆಲ್ಲ ಈ ಸಾರಥಿ ತಾಯಿಯ ಕೊಂದ ಪಾಪದ ಪ್ರಾಯ ಚಿತ್ತಕ್ಕೆ ಪ್ರತಿಕ್ಷಣ ಮಾಡಿ ಬರೋದಕ್ಕೆ ಸೂಟಿಯಿಂದ ತಗೊಂಡು ಬಿಡುವಂತ ಸಾರಥಿ ನಿಮಿಷದಂತಾಗಬಹುದು. ಮಾಡಿಸೋರು ವೀರೇಶ್ ಇವರು ಮ್ಯಾನೇಜರ್ ಕಣಿವೆಪ್ಪಣ್ಣವರಿಗೆ 1,001 ರೂಪಾಯಿ ಮಾಡಿರ್ತಾರೆ. ಅವರು ಬಂದು ಸ್ಪೀಕರ್ ಬೇಕು. ಕಣಿವೆಪ್ಪಣ್ಣವರು ಕರ್ತವ್ಯ ಹರ್ಜನೇ ಕ್ಷತ್ರಿಯ ಹದವರೇ ಬ್ರಾಹ್ಮಣರಾದ ಪರಶುರಾಮನೇ, ನಾನು ಎಲ್ಲವದ ಎಲ್ಲ ಶ್ರೇಷ್ಠನ ಮುನಿ ಪುಂಗವನಾದ ನಮ್ಮ ಅಪ್ಪನನ್ನ ಕೊಂದೆಯ ರಾಜವಾಗಿ ಕೊಂದಿರುವನೇ ಬಂದ ಎಲೆ ಹದಮ, ನಿನಗಿನ್ನು ಕಾಲ ಕೋಡಿ ಬಂದಿರುವುದು. ಆದ ಕಾರಣ ಸಜ್ಜನರಂ ಭಾವಂ ಮರೆಯದೆ, ರಾಜ ಧರ್ಮಂ ಧ್ಯೇಯಮತ್ ಹರಿಯದೆ, ದಾನವ ಕೃತ್ಯಂ ಸೈಯದೆ, ನಿನ್ನ ಮರಣಕ್ಕೆ ನೀನೇ ಕಾರಣವಾದಿ. ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ಸನ್ನದ್ಧರಾಗಲೇ ಮಾಡುವದಿ, ನಿನ್ನ ಶ್ರೇಯನ್ನು ಹರಗಲಿ ಬ್ರಾಹ್ಮಣನಾದ ಪರಶುರಾಮನೇ, ಎಲೆ ಕ್ಷತ್ರಿಯ ಹತವನೇ, ನಿನ್ನ ಆಪ್ತನಂಬ ಜಮದಗ್ನಿ ಮುನಿಯು ನಮಗೆ ಸೇರಿದ ಅಡವಿಯಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ನನ್ನಂತ ರಾಜನ ಕಾಮಧೇನವನ್ನು ಕೇಳಿದರೆ ಉದಾಸೀನ ಮಾಡಿದನು. ಸಹಜವಾಗಿ ಮಾಡೋಣೇ ಹತಮ. ಅದೇ ಪಕ್ಷವನ್ನು ಕಟ್ಟಿಕೊಂಡು ಬಂದು ನೀನವನ ಮಗನಾದರೂ ಬ್ರಾಹ್ಮಣ ಕುನ್ನಿಯ ಎಲೆ ಕ್ಷತ್ರಿಯ ಹತವನೇ,
ನಡುವಿಗೆ ಉಡಿಯನ್ನು ಕಟ್ಟಿಕೊಂಡು ಹಣೆಯ ಮೇಲೆ ನಾಮವನ್ನು ಇಟ್ಟುಕೊಂಡು ಪಂಚಾಂಗದ ಪುಸ್ತಕವನ್ನು ಕೊಂಕಣದಲ್ಲಿ ಇಟ್ಟುಕೊಂಡು ಗಟ್ಟಿಯಾಗಿ ಕುಳಿತುಕೊಂಡು 11 ರೂಪಾಯಿ ದಕ್ಷಿಣೆಯನ್ನು ಇಡಿಸಿಕೊಂಡು ಪಂಚಾಂಗ ಹೇಳುವುದನ್ನು ಬಿಟ್ಟು ಸಮರಂಗದೊಡೆಗೆ ನಿನಗೆ